ಹರಿ ಹರಿ ಎಲ್ಲಿ ಹೋದ್ರು ನಿಮ್ಮಮ್ಮ? ಮನೇಲಿ ಇಷ್ಟೊಂದು ಕೆಲಸ ಬಿದ್ದಿದೆ, ಯಾರು ಮಾಡ್ತಾರೆ? ಬಂದ ಮೇಲೆ ಮಾಡ್ಕೋತಾರ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಇರು. ಅದಕ್ಕೆ ಹೇಳಿದ್ದು ಯಾವ್ದಾದ್ರು ಕೆಲ್ಸದವ್ರನ್ನ ಇಟ್ಕೋಣ ಅಂತ. ನನ್ ಮಾತು ಯಾಕೆ ಕೇಳ್ಬೇಕು? ಇವಾಗೇನು ಕೆಲಸ ಮಾಡೋದಕ್ಕೆ ತಾನೆ, ನಾನು ಮುಗಿಸ್ಕೊಂಡ್ಬಿಡ್ತೀನಿ. ನೀನ್ ಯಾಕೆ ಮಾಡ್ಬೇಕು ಹರಿ? ಯಾವಾಗ ಕೇಳಿದ್ರು ನಾನ್ ಮಾಡ್ತೀನಿ ಎದ್ದು ಹೋಗ್ತಾನೆ ಇರ್ತೀಯಲ್ವಾ? ನೋಡು, ನಿಮ್ಮಮ್ಮನ ಈ ಮನೆಗೆ ಯಾಕೆ ಕರ್ಕೊಂಡ್ಬಂದದು? ಊರ್ ಸುತ್ತಕ್ಕ? ಏನೋ ಹರಿ, ನಂಗೊಂದು ಅರ್ಥನೇ ಆಗ್ತಿಲ್ಲ. ಲಾಸ್ಟ್ ಟೈಮ್ ಏನೋ ಅಜ್ಜಿ ಟ್ರೀಟ್ಮೆಂಟ್ ಅಂತ ರೀಸನ್ ಕೊಟ್ಟು ವೀಣಾ ಅವ್ರ ಅಮ್ಮ ಬಂದು ಕೆಲಸ ಮಾಡಿದ್ರು. ಈಗ ಯಾರು ಬಂದ್ ಮಾಡ್ತಾರೆ? ನೋಡು ಹರಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ವರ್ಕ್ ಪ್ರೆಷರು ಮತ್ತೆ ಮನೆ ಕೆಲಸ ನನ್ಗೆ ಏನು ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಯಾವ್ದಾದ್ರು ಮೇಡ್ನ ನೋಡ್ತೀನಿ, ದುಡ್ಡು ಹೋದ್ರೂ ಪರವಾಗಿಲ್ಲ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಅಮ್ಮ ಬರ್ತಾರಲ್ಲ, ಅವ್ರ ಹತ್ರ ಮಾತಾಡ್ತೀನಿ, ಯೋಚನೆ ಮಾಡ್ಬೇಡ. ಏನ್ ಮಾತಾಡ್ತೀಯಪ್ಪ? ನೀನ್ ಏನ್ ಮಾತಾಡ್ತಿದ್ದ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನ್ ಬಾಯಿ ಮುಚ್ಚಿಸ್ತಾರೆ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಹರಿ, ಈ ನಡುವೆ 3 ಹೊತ್ತು ಫೋನಲ್ಲಿ ಮುಳುಗಿರ್ತಿಲ್ಲ. ಏನಂತ ಕೆಲಸ ಇದೆ? ಅದೇ ಫೈನಾನ್ಸ್, ಅದೇ ಅಂದ್ರೆ ಇದು ಚೀಟಿ ಫೈನಾನ್ಸ್. ಚೀಟಿ ಆಫೀಸ್ ಹತ್ರ ಹೋಗ್ತಿದ್ಯಾ? ಅದು ಇಲ್ಲ. ಇವಾಗೆಲ್ಲ ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಆಗ್ತಿದೆ. ನಾನು ಆಫೀಸ್ಗೆ ಹೋಗಿ ನೋಡಿದ್ರು ಒಂದೇ, ಮನೇಲಿ ಇದ್ದುಕೊಂಡು ನೋಡಿದ್ರು ಒಂದೇ ಅಲ್ವಾ? ಅದಕ್ಕೆ ಆನ್ಲೈನಲ್ಲಿ ನೋಡ್ತಾ ಇರ್ತೀನಿ, ಚೆಕ್ ಮಾಡ್ತಾ ಇರ್ತೀನಿ. ತೋರಿಸ್ತೀನಿ ನೋಡಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಇಲ್ಲಿದ್ರು ಒಂದೇ, ಆಫೀಸಲ್ಲಿದ್ರು ಒಂದೇ ಅಲ್ವಾ? ಅದು ಇದು ಎರಡನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ, ಡೋಂಟ್ ವರಿ. ಏನಿದು, ಇವರಿಬ್ರು ಜಗಳ ಆಡ್ತವ್ರೆ. ನಾನು ಅತ್ತೆನ ನೋಡ್ಕೊಂಡು ಬೆಂಕಿ ವಿಷಯ ಹೇಳೋಗು ಮಾಡ್ತಾ ಬಂದ್ರೆ ಇವ್ರು ನೋಡಿದ್ರೆ ಜಗಳ ಆಡ್ತವ್ರಲ್ಲ. ಈಗ ಏನ್ ಮಾಡೋದು? ವಾಪಸ್ ಹೋಗ್ಬಿಡ್ಲಾ? ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ತರ ಕೇಳಿದ್ರೆ ಏನೋ ತೋರ್ಸ್ಬಿಟ್ಟು ಬಾಯ ಮುಚ್ಚಿಸ್ಬಿಡ್ತೀವಿ. ಬನ್ನಿ ಚೆನ್ನಾಗಿದ್ದೀರಾ? ಅತ್ತೆನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚಂದಿ ಅವರೇ, ಹೇಗಿದೆ ನಮ್ಮ ಅಪ್ಪ ಕೊಡ್ಸಿರೋ ಇಷ್ಟು ದೊಡ್ಡ ಮನೆ? ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಗೊತ್ತಾಗ್ಬೇಕು, ಇಷ್ಟು ದೊಡ್ಡ ಮನೆ ನೀವು ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಚಂದಿ ಅವರೇ, ಕಾಫಿ ಕುಡಿತೀರಾ? ಬೇಡ ಬಿಡಿ, ಕಾಫಿ ಮಾಡಕ್ಕೆ ಪಾತ್ರೆಗಳು ಯಾವುದೋ ಖಾಲಿನೇ ಇಲ್ಲ. ಪಾತ್ರೆ ತೊಳೆಯೋರು ಹೊರಗಡೆ ಹೋಗಿದ್ದಾರೆ. ಏನು ಮಾಡೋದು? ನನಗೊಂದು ಹೆಲ್ಪ್ ಮಾಡ್ತೀರಾ? ನಿಮಗೆ ಈ ಕೆಲಸ ಯಾವುದು ಹೊಸದೇನಲ್ಲ. ಅಂದರೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು ಇದೆಲ್ಲ ನಿಮ್ಗೆ ಮಾಡೋ ಅಭ್ಯಾಸ ಇದೆ ಅಲ್ವಾ? ನಾವೊಂಚೂರು ಈ ಕೆಲಸ ಮಾಡಿಕೊಟ್ಬಿಟ್ರೆ ನಾನು ನನ್ನ ಆಫೀಸ್ಗೆ ಲಾಗಿನ್ ಆಗಿಬಿಡ್ಬೋದು. ನನಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಹರಿ ಮಾಡಿಕೊಡ್ತಾರೆ ಅಲ್ವಾ ಹರಿ? ನನ್ನ ಗಂಡ ಯಾವುದಕ್ಕೂ ಇಲ್ಲ ಅನ್ನಲ್ಲ. ಹೆಂಡತಿಗೋಸ್ಕರ ಪ್ರೀತಿಯಿಂದ ಏನು ಬೇಕಾದರೂ ಮಾಡ್ತಾರೆ. ಆ ಸರಿ ನಂಗೆ ಟೈಮ್ ಆಗ್ತದೆ. ಡಿಶ್ ವಾಷರು, ಮಾಪ್ ಎಲ್ಲ ಬೇಕಿದ್ರೆ ಹರಿನೇ ಕೊಡ್ತಾರೆ. ಓಕೆನಾ? ಬರ್ತೀನಿ. ಅಕ್ಕ, ಅದಕ್ಕೆ ಬೇಜಾರು ಮಾಡ್ಕೋಬಿಡಿ, ಒಂದು ಸ್ವಲ್ಪ ಹಾಗೇನೆ. ಅದು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ನೀವು ಕೂತ್ಕೊಂಡಿರಿ, ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಕೆಲಸ ಮಾಡಿ. ಅದು ಬರ್ತೀನಿ. ಅದು ಬಾ. ವರ್ಷದ ಹಿಂದೆ ನಡೆದಿದ್ದ ಹೈ ಪ್ರೊಫೈಲ್ ಅಪಘಾತಕ್ಕೆ ಮಹತ್ತರ ತಿರುವು ಸಿಕ್ಕಿದೆ. ಬಿಸಿನೆಸ್ ಮ್ಯಾನ್ ಶ್ರೀಕಾಂತ್ ಅಪಘಾತ ಪ್ರಕರಣದ ವಿಚಾರಣೆ ಜೋರಾಗಿದೆ. ವೆಂಕಿ ಅನ್ನೋ ವ್ಯಕ್ತಿ ಮೇಲೆ ಆರೋಪ ಬಂದಿದ್ದು, ಶ್ರೀಕಾಂತ್ ಅಪಘಾತದ ಹಿಂದೆ ದುಷ್ಟರ ಕೈವಾಡ ಇದೆಯಾ ಅನ್ನೋ ಅನುಮಾನ ಕೂಡ ಬಲವಾಗಿದೆ. ಜವರೇಗೌಡರ ಕುಟುಂಬಕ್ಕೆ ತಳುಕು ಹಾಕಿಕೊಂಡಿರೋ ಈ ಪ್ರಕರಣದಲ್ಲಿ ಅಪರಾಧಿಗಳು ಯಾರೇ ಇದ್ರೂ ಹೆಡೆಮುರಿ ಕಟ್ಟೋದಾಗಿ ಖಾಕಿ ಪಡೆ ಬಣ ತೊಟ್ಟಿದೆ. ಮಾವ, ಇದೇನ್ ಮಾವ, ನಮ್ಮ ವೆಂಕಿ ಬಗ್ಗೆ ಈ ರೀತಿ ಸುದ್ದಿ ಬರ್ತಾ ಇದೆ? ನನಗೂ ಏನು ಗೊತ್ತಾಗ್ತಿಲ್ಲಮ್ಮ. ಇದಕ್ಕೆ ನಾವು
ಮನೆಯಲ್ಲಿ ಇಷ್ಟು ರಾದ್ದಾಂತಗಳು ನಡೆದ್ರು ಒಂದು ದಿವಸನೂ ನಮ್ಮನೆ ಕಡೆ ಸುಳಿಲೇ ಇಲ್ಲ ಅವನು. ಅಲ್ಲ ಮಾವ, ಚಲ್ವಿ ಅಷ್ಟು ಸಲ ನಮ್ಮ ಮನೆ ಕಡೆ ಬಂದ್ಲು, ಒಂದು ಸಲನಾದ್ರೂ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ನಮ್ಮ ಹತ್ರ ಹೇಳ್ಕೊಳ್ಳೇ ಇಲ್ವಲ್ಲ ಮಾವ. ಯಾಕೆ ಮಾಡಿದ್ಲು ಅವಳು? ಚಲ್ವಿ ಬಂದು ವಿಷಯ ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಲಮ್ಮ. ಆದ್ರೆ ನಮ್ಮನೆ ಪರಿಸ್ಥಿತಿ ನೋಡಿ ಹಾಗೆ ಹೋಗ್ತಾ ಇದ್ಲು. ನನ್ಗೇನೋ ಅನುಮಾನ ಬಂದು ಏನಮ್ಮ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಒಂದು 2 ದಿನದಿಂದ ವೆಂಕಿ ಕಾಣ್ತಾ ಇಲ್ಲ ಅಂತ ಹೇಳಿದ್ಲು. ನನಗೂ ಏನ್ ಮಾಡ್ಬೇಕು ಅಂತ ತೋಚದೆ ಅವಳನ್ನ ಕರ್ಕೊಂಡೋಗಿ ಸಿದ್ದು ತಂದೆ ಜೊತೆ ಏನಾದರೂ ಸಹಾಯ ಮಾಡಿ ಅಂತಲೂ ಕೇಳ್ಕೊಂಡಿದ್ದೆ ಅಮ್ಮ. ಆದ್ರೆ ಈ ವಿಷಯ ಎಲ್ಲ ನನಗೂ ಗೊತ್ತಿರಲಿಲ್ಲ. ಬೆಂಕಿ ಕಾಣಿಸ್ತಾ ಇರ್ಲಿಲ್ವಾ? ಈ ವಿಚಾರ ನಿಮಗೆ ಗೊತ್ತಿತ್ತಾ? ಏನ್ ಮಾವ, ನಮ್ಮ ಹತ್ರ ಒಂದು ಮಾತು ಹೇಳಿಲ್ವಲ್ಲ ಮಾವ ನೀವು? ಯಾಕೆ ಮಾವ ಹಿಂಗ್ ಮಾಡಿದ್ರಿ? ನೋಡಿ ಈಗ ಏನ್ ನಡೀತು ಅಂತ. ನಮ್ಮ ವೆಂಕಿ ಜೀವನದಲ್ಲಿ ಈ ರೀತಿ ನಡೀಬಹುದು ಅಂತ ಬಾಬಾ ನಾನಂತೂ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಪ್ಪ, ನಮ್ ವೆಂಕಿ ಯಾರ ತಂಟೆ ಸಹವಾಸಕ್ಕೆ ಹೋದಂತವನಲ್ಲ. ಅವನಾಯ್ತು, ಅವನ ಕೆಲಸ ಆಯ್ತು ಅಂತ ಇದ್ದವನು. ಪಾಪ ಅಂತವನ ಮೇಲೆ ಯಾರು ಕೆಟ್ಟ ದೃಷ್ಟಿ ಬೀಳ್ತೋ ಏನೋ. ಯಾರು ಕೆಟ್ಟ ದೃಷ್ಟಿನ ಬಿದ್ದಿರೋ ಮಾಡಬಾರ್ದು ಕೆಲಸ ಮಾಡಿದ್ದಾನೆ, ಈಗ ಹೀಗೆ ಮಾಡಿದ್ದಾರೆ ಅಷ್ಟೇ. ರೀ, ಏನ್ ಮಾತು ಅಂತ ಆಡ್ತೀರಿ ನೀವು? ನಮ್ಮ ವೆಂಕಿ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತು. ನನಗೂ ಚೆನ್ನಾಗಿ ಗೊತ್ತಿದೆ ಕಣೆ. ಮನೆ ಒಳಗೆ ಗುಳಿಗೆ ಸಿದ್ದಂತರ ಇದ್ದ, ಈಗ ಮಾಡಬಾರ್ದು ಕೆಲಸ ಮಾಡಿದ್ದಾನೆ, ಒದ್ದು ಒಳಗೆ ಹಾಕಿದ್ದಾರೆ ಅಷ್ಟೇ. ಸಂತು, ನಿನ್ನ ಕೈ ಮುಗಿದು ಕೇಳ್ಕೊತೀನಪ್ಪ. ಅವನಿಗೆ ನಿನ್ನ ಕೈಯಿಂದ ಸಹಾಯ ಮಾಡೋಕ್ಕಾಗಲ್ವಾ? ಸುಮ್ಮನಿದ್ದು ಬಿಡು. ಆದ್ರೆ ಹೀಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ಕಣೋ. ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಯಾವತ್ತೂ ಇಂಥ ಕೆಲಸ ಮಾಡುವಂಥವನೇ ಅಲ್ಲ. ಹೊಟ್ಟೆ ರೊಟ್ಟಿರೋ ಮಕ್ಕಳಿಗಿಂತ ಯಾವನೋ ಹೆಚ್ಚು. ನೀವು ಕಷ್ಟಪಟ್ಟು ದುಡಿತಿರೋದು ನಾನು. ಕೆಲಸ ಇಲ್ವಲ್ಲ ನಿಮಗೆ, ಸುಮ್ಮನೆ ಕೂತಿರ್ತೀರಲ್ವಾ, ಅದಕ್ಕೆ ತಲೆಯಲ್ಲಿ ಇಂಥ ಯೋಚನೆಗಳು ಬರುತ್ತೆ. ರೀ, ನೀವೀಗ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಹೋಗುತ್ತೆ. ತಂದೆ ಅನ್ನೋ ಮರ್ಯಾದೆಯಿಂದ ಮಾತಾಡ್ತೀರಲ್ರಿ. ಅವ್ರಿಗೆ ಮಗನ ಮರ್ಯಾದೆ ಬೇಡವೇ? ನಾನಿಲ್ಲಿ ಕಷ್ಟಪಡ್ತಾ ಇದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾನೆ, ಅವನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ ರೀ, ನಮ್ದು. ಮನೇಲಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಅಂತ ನಾವ್ ತಲೆ ಕೆಡಿಸ್ಕೊತಾ ಇದ್ರೆ ಇವ್ರಿಗೆ ಇವ್ರದ್ದೇ. ಮಾವ, ನೀವು ನೋಡ್ಕೋಬೇಡಿ ಮಾವ. ನನ್ನ ಮಕ್ಕಳಿಗೆ ಯಾವತ್ತು ಬುದ್ಧಿ ಬರುತ್ತಮ್ಮ? ಇವ್ರು ಯಾಕೆ ಈಗ ಆಡ್ತಾನೆ? ಪಾಪ ನಮ್ಮ ವೆಂಕಿ ಇವ್ರ ಜೊತೆ ಹುಟ್ಟದೇ ಇದ್ರು ಇವ್ರನ್ನೆಲ್ಲ ಎಷ್ಟು ಪ್ರೀತಿಸ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಇವನಿಗೆ ಯಾಕೆ ಅವನ ಮೇಲೆ ಹಠ ಮಾಡಿ ಏನ್ ಸಾಧಿಸ್ತಾನೆ ಇವನು? ಮಾವ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತ ಹೇಳಿ ನೀವು. ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ ಬಿಡಿ. ನೀವು ಸಮಾಧಾನವಾಗಿರಿ ಮಾವ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತಮ್ಮ? ಏನ್ ಸರಿ ಹೋಗುತ್ತೆ? ನಿಂಗಾಗ ಅನ್ನಿಸ್ತಿದ್ಯಾ? ಪಾಪ ಚಲುವಿನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಅಷ್ಟು ಸಣ್ಣ ಹುಡುಗಿ, ಅವ್ರ ತಾಯಿಗೆ ಬೇರೆ ಹುಷಾರಿಲ್ವಂತೆ. ಇವನು ಜೈಲ್ ಸೇರ್ಕೊಂಡಿದ್ದಾನೆ. ಎಲ್ಲಾ ಕಷ್ಟಗಳು ಹಿಂಗೆ ಒಟ್ಟಿಗೆ ಬಂದ್ರೆ ಆ ಹುಡುಗಿ ಹೇಗೆ ನಿಭಾಯಿಸ್ತಾಳೆ? ನನಗೂ ಏನ್ ಸಹಾಯ ಮಾಡಬೇಕು, ಏನು ಹೇಗೆ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟು ಹೋಗಿದೆ ಮಾವ, ಕಾಲ ಒಳ್ಳೆಯವ್ರನ್ನ ಪರೀಕ್ಷೆ ಮಾಡುತ್ತಂತೆ, ಆದ್ರೆ ಯಾರದ್ದು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಎಲ್ಲ ಸರಿ ಹೋಗುತ್ತೆ ಮಾವ, ನೀವು ಸಮಾಧಾನವಾಗಿರಿ. ಮಾವ, ನಡೀರಿ, ನಾವು ಊಟ ತಗೊಂಡು ಜೈಲ್ ಹತ್ರ ಹೋಗಿ ವೆಂಕಿನ ಮಾತಾಡ್ಸ್ಕೊಂಡು ಏನ್ ನಡೀತು ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಹಾಗೆಲ್ಲ ಹೋಗೋಕ್ಕಾಗಲ್ಲಮ್ಮ. ಕೋರ್ಟ್ಗೆ ಹಿಯರಿಂಗ್ ಕರ್ಕೊಂಡ್ ಬರ್ತಾರೆ ನೋಡು, ಆಗಷ್ಟೇ ಹೋಗಿ ಮಾತಾಡ್ಬೋದು.
ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಮಾವ. ಪಾಪ ನಮ್ಮ ವೆಂಕಿ. ಮಾವ, ಬೆಂಕಿಯಿಂದ ಹಸಿವು ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಮಾವ. ಮನೇಲಿ ಏನಿದ್ರೆ ಅದನ್ನ ಬಡ್ಸ್ಕೊಂಡು ತಿನ್ಬಿಟ್ಟಿರ್ತಿದ್ದ. ಆದ್ರೆ ಈಗ ನೋಡಿ, ನಾವೇ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಡ್ತೀವಿ ಅಂದ್ರೂ ಕೊಡಕ್ಕಾಗ್ತಿಲ್ಲ. ಅದೇ ಅವ್ರು ಯಾಕೆ ನಮ್ಗಿಂತ ಕಷ್ಟ ಕೊಡ್ತಿದ್ದಾರೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಭಗವಂತ ಎಲ್ಲ ಒಳ್ಳೇದಾಗಿ ನಮ್ಮ ಬೆಂಕಿ ನಿರಪರಾಧಿ ಅಂತ ಆಚೆ ಬರೋ ಹಾಗೆ ಮಾಡಪ್ಪ. ಚೆಲ್ವಿ ಅವರೇ, ನೀವತ್ತು ನನ್ನ ಪಾಲ್ಗೆ ದೇವ್ರು ಬಂದಾಗ ಬಂದ್ರಿ. ನೀವು ಬಂದಿರಲಿಲ್ಲ ಅಂದರೆ ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಾಗಿತ್ತು. ಅದು ನನಗೆ ಮನೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಅಲರ್ಜಿ. ನಮ್ಮನೆ ಕೆಲಸ ನಾವು ಮಾಡೋದ್ರ ತಪ್ಪೇನಾಯ್ತಕ್ಕ? ಏನು ಮಾಡೋದು, ನಾನು ಅಷ್ಟು ದೊಡ್ಡ ಮನೆಯಿಂದ ಬಂದವಳಲ್ವಾ. ನಾನು ಹುಟ್ಟಿದಾಗಿಂದ ನಮ್ಮ ಅಪ್ಪ ಅಮ್ಮ ಒಂದು ಕೆಲಸನೂ ಮಾಡಿಸಿಲ್ಲ. ಎಲ್ಲದಕ್ಕೂ ಸರ್ವೆಂಟ್ಸ್ ಇರ್ತಾಯಿದ್ರು. ಇಲ್ಲಿಗೆ ಬಂದಮೇಲೂ ಅಷ್ಟೇ, ಎಲ್ಲ ಕೆಲಸನೂ ಅತ್ತೆನೇ ಮಾಡ್ತಾಯಿದ್ರು ಗೊತ್ತಾ. ಆದ್ರೆ ಏನು ಮಾಡೋದು, ಇವತ್ತು ಕರೆಕ್ಟ್ ಟೈಮಿಗೆ ಕೈ ಕೊಟ್ಟು ಹೋಗಿದ್ದಾರೆ. ಎಷ್ಟು ಸರಿ ಹೇಳ್ತೀನಿ ಗೊತ್ತಾ, ಹೊರಗಡೆ ಸುತ್ತಾಡ್ಬಿಡಿ, ಮನೆ ಕೆಲಸ ಇರುತ್ತೆ ಅಂತ. ನನ್ನ ಮಾತೇ ಕೇಳಲ್ಲ. ಇವತ್ತು ನೋಡಿ, ನಾನು ಕೆಲಸ ಹೇಳ್ತೀನಿ ಬೈತೀನಿ ಅಂತ ಕಣ್ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನನಗೆ ಹೇಳೂ ಇಲ್ಲ ಗೊತ್ತಾ. ಪಾಪ ಅತ್ತೆ, ಈ ವಯಸ್ಸಲ್ಲೂ ಇನ್ನೆಷ್ಟು ಅಂತ ಕೆಲಸ ಮಾಡ್ತಾರೆ. ದೇವಸ್ಥಾನಗಳಿಗೆ ಹೋದ್ರೆ ಅವ್ರ ಮನ್ಸಿಗೂ ಸಮಾಧಾನ ಆಯ್ತದಲ್ವಾ, ಅದಕ್ಕೆ ಹೋಗಿರ್ತಾರೆ. ಹೋಗಿ ಬರಲಿ ಬಿಡಿ. ಏನು ನಿಮ್ಮ ಮಾತನರ್ಥ? ನಾನು ಅವ್ರನ್ನ ಇಷ್ಟು ದೊಡ್ಡ ಮನೆಗೆ ಕರ್ಕೊಂಡು ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಚೆನ್ನಾಗಿ ನೋಡ್ಕೋತಿಲ್ಲ ಅಂತನಾ? ಅಯ್ಯೋ ಅಕ್ಕ, ನಾನು ಹಂಗೆ ಹೇಳಲಿಲ್ಲ. ಅವ್ರು ಆ ಮನೇಲಿದ್ರು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲ ಅಂತ ಹೇಳಿದೆ ಅಷ್ಟೆ. ಅಕ್ಕ, ನೆಲ ಒರೆಸಿದಾಗೋಯ್ತು. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಹಾಗೆ ಅದನ್ನು ಒಣಗಾಕ್ಬಿಡ್ಬೇಕು ಆಯಿತಾ. ನನಗೆ ಮೀಟಿಂಗ್ ಟೈಮ್ ಆಗ್ತದೆ, ನಾನು ಬರ್ತೀನಿ. ಚೆಲ್ವಿ ಅವರೇ, ಆ್ಯಕ್ಚುಲಿ ನಿಮ್ಮ ಫ್ಯಾಮಿಲಿನ ನಮ್ಮ ಗೃಹ ಪ್ರವೇಶ ಕರೆಯೋಣ ಅಂತಲೇ ಅಂದ್ಕೊಂಡ್ವಿ. ಆದರೆ ನಾವು ನಮ್ಗೆ ಹತ್ತಿರವಾಗಿದ್ದವ್ರನ್ನ, ಅಂದರೆ ನಮ್ಮ ಫಸ್ಟ್ ಸರ್ಕಲ್ನ ಕರೆದು ಸಿಂಪಲಾಗಿ ಮುಗಿಸ್ಕೊಂಡ್ವಿ. ಹೇಗಿದ್ರು ಬಂದಿದ್ದೀರಲ್ಲ ಇವತ್ತು, ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಇಡೀ ಮನೆ ನೋಡ್ಬೋದು. ಆಯ್ತಕ್ಕ. ಅಂದಾಗೆ ನಿಮ್ಮಮ್ಮ ಹೇಗಿದ್ದಾರೆ? ಅವ್ರನ್ನ ಕರ್ಕೊಂಬರ್ಬೋದಾಗಿತ್ತು. ಹುಷಾರಾಗವ್ರೆ. ಅಂಗಡಿ ತವ ನೋಡ್ಕೊಳಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೆ ಅವ್ರು ಅಲ್ಲೇ ಇದ್ದಾರೆ. ಇನ್ನೊಂದು ಕಿತ ಬಂದಾಗ ಕರ್ಕೊಬರ್ತೀನಿ. ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿದ್ನಲ್ಲ ಚೆಲ್ವಿ ಅವರೇ, ನಾನು ಮೀಟಿಂಗ್ಗೆ ಲಾಗಿನ್ ಆಗಬೇಕು, ಟೈಮ್ ಆಗೋಗಿದೆ. ನೋಡಿ, ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬಿಸಿ ಬಿಸಿಯಾಗಿ ಹರಿ ಮಾಡ್ಕೊಡೋ ಕಾಫಿ ಕುಡಿತಾ ಮಾತಾಡೋಣ, ಓಕೆನಾ? ಇವ್ರ ಹತ್ರ ಮಾತಾಡೋಣ ಅಂತ ಬಂದರೆ ಇಲ್ಲಿ ಬೇರೆ ಏನೋ ಆಯ್ತೈತಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ಇವ್ರ ಹತ್ರ ಮಾತಾಡಬೇಕು. ಮಾವ, ತಟ್ಟೆ ಹಾಕ್ತೀನಿ, ಊಟಕ್ಕೆ ಬಂದ್ಬಿಡಿ. ವೀಣಾ, ಕೂತ್ಕೋಬಾ ಒಂದು ನಿಮಿಷ. ವೀಣಾ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಮ್ಮ. ಅಯ್ಯೋ, ಯಾಕೆ ಮಾವ? ಅವ್ರು ಹೇಳಿರೋ ಮಾತು ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೋಡಿ, ನಂತರ ಇದ್ದು ಬಿಡಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಇನ್ಮೇಲೆ ನೀವು ಆರಾಮಾಗಿರ್ಬೇಕು ಮಾವ. ಹಾಗೆ ಆರಾಮಾಗಿರೋದಕ್ಕೆ ಕೇಳ್ಕೊಂಡು ಬಂದಿರ್ಬೇಕಂತಮ್ಮ. ನಾನು ಅದನ್ನೆಲ್ಲ ಕೇಳ್ಕೊಂಡು ಬಂದಿಲ್ಲ. ಮತ್ತೆ ನೀವು ಆಟೋ ಓಡಿಸ್ತೀರಾ ಮಾವ? ಆಟೋ ಓಡಿಸೋದು ನಿಮ್ಮ ಅತ್ತೆಗೆ ಇಷ್ಟ ಇಲ್ಲ. ನನಗೆ ಗೊತ್ತಿರೋ ಮೆಕ್ಯಾನಿಕ್ ಕೆಲಸ ಮಾಡೋಣ ಅಂದರೆ ಅದರಲ್ಲಿ ಸಂಬಳ ಬರೋದು ಸಾಕಾಗಲ್ಲ. ಅದಕ್ಕೆ ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ ಯೋಚಿಸ್ತಿದ್ದೀನಮ್ಮ.
ಮಾವ, ನೀವು ಮತ್ತೆ ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಮಾವ. ನಿಮ್ಮ ಮಗನ ಹತ್ರ ನಾನು ಮಾತಾಡ್ತೀನಿ, ಆದರೆ ನೀವು ಮಾತ್ರ ಯಾವ ಕೆಲಸಕ್ಕೂ ಹೋಗ್ತಿಲ್ಲ ಅಷ್ಟೇ. ವಯಸ್ಸಾದ ಮೇಲೆ ಯಾರಿಗೂ ಭಾರವಾಗಿರಬಾರ್ದಮ್ಮ. ಎಷ್ಟು ದಿನ ನನ್ನ ಕೈಲಾಗುತ್ತೋ ಅಷ್ಟು ದುಡಿತೀನಿ. ಮಕ್ಕಳಿಗಂತೂ ಭಾರ ಆಗಲ್ಲ, ತುತ್ತಿಗೆ ಹೊರೆ ಆಗಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಮ್ಮ. ಮಾವ, ಹೋಗಿ ಹೋಗಿ ನೀವು ಇವ್ರ ಮಾತನ್ನ ಅಷ್ಟು ಗಂಭೀರವಾಗಿ ತಗೋತೀರಾ ಮಾವ? ತಗೋಬೇಕಾಗತ್ತಮ್ಮ. ಗಂಭೀರವಾಗಿ ಮಕ್ಕಳ ಮಾತು ತಗೋಬೇಕಾಗತ್ತೆ, ಇಲ್ಲಾಂದ್ರೆ ತಪ್ಪಾಗತ್ತೆ. ನಾನು ಚೆನ್ನಾಗಿ ದುಡಿದು ಎಲ್ಲ ಇವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಇವತ್ತು ಈ ಅವ್ಯವಸ್ಥೆ ಆಗ್ತಿರ್ಲಿಲ್ಲ. ಹಾಗೇನು ನನ್ನ ಕೈಲಿ ಮಾಡಕ್ ಆಗ್ಲಿಲ್ವಲ್ಲ. ಏನ್ ಮಾಡ್ಬೇಕಾಗಿತ್ತಂತೆ ಮಾವ? ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡ್ಸಿದ್ದೀನ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡಿದ್ದೀರ, ಬದುಕೋದನ್ನ ಹೇಳ್ಕೊಟ್ಟಿದ್ದೀರ, ಒಳ್ಳೇದು ಕೆಟ್ಟದ್ದು ತಿಳಿಸ್ಕೊಟ್ಟಿದ್ದೀರ. ಇನ್ನೇನ್ ಮಾಡ್ಬೇಕಿತ್ತಂತೆ? ಅದನ್ನೆಲ್ಲ ಇವತ್ತು ಯಾರು ನೆನಪು ಮಾಡ್ಕೊಳ್ತಾರೆ? ಅವ್ರಿಗೆ ನಾನು ಆಸ್ತಿ ಮಾಡಬೇಕಿತ್ತು, ನನ್ನ ಕೈಲಿ ಮಾಡಕ್ ಆಗ್ಲಿಲ್ಲ. ಏನೋ ಹೇಳ್ತಾರೆ ನೋಡು, ಆಸ್ತಿ ಮಾಡದೇ ಇರೋ ಆಸ್ತಿಗೂ ಬೆಲೆ ಇಲ್ವಂತೆ. ಅದಕ್ಕೆ ಆ ಭಗವಂತ ನನ್ನ ಕೈನಲ್ಲಿ ಎಷ್ಟು ದಿನ ಶಕ್ತಿ ಕೊಟ್ಟಿರ್ತಾನೋ ಅಷ್ಟು ದಿನ ಕಷ್ಟಪಟ್ಟು ದುಡಿತೀನಿ, ಅದನ್ನ ಮನೆಗೆ ತಂದು ಕೊಡ್ತೀನಿ. ನನ್ನ ಕೈಲ ಸಹಾಯನ ಮನೆಗೆ ಮಾಡ್ತೀನಿ. ಹೌದಲ್ವಾ? ನಾನು ಆ ಫೈಲ್ ಚೆಕ್ ಮಾಡ್ತೀನಿ. ಇನ್ ಕೇಸ್ ಸಿಕ್ಕರೆ ನಿಂಗೆ ಫಾರ್ವರ್ಡ್ ಮಾಡ್ತೀನಿ, ಆಯಿತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ, ಒಂದು 2 minutes ಕಾಲ್ ಮಾಡ್ತೀನಿ, ಆಯಿತಾ? ಅಕ್ಕ, ಎಲ್ಲ ಕೆಲಸ ಮುಗೀತು. ಹೌದಾ? ಥ್ಯಾಂಕ್ ಯು. ನೀವಿನ್ನು ಹೊರಡ್ಬೋದು. ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಅದೇ ಅಕ್ಕ, ವೆಂಕಿ ಕಳೆದೋಗವ್ರೆ. ಅವ್ರನ್ನ ನಾನು ಸಾನೆ ಹುಡುಕ್ತಾ ಇದ್ದೀನಿ. ಆ ವಿಷಯ ನಿಮಗೆ ಗೊತ್ತಲ್ವಾ? ಹಾಂ, ಗೊತ್ತು. ಎಲ್ಲಿದ್ದಾರೆ ಅಂತ ವಿಷಯ ಗೊತ್ತಾಯ್ತಾ? ಹ್ಞೂ ಅಕ್ಕ, ಅವ್ರೀಗ ಜೈಲಲ್ಲವ್ರೆ. ಏನು ಹೇಳ್ತಾ ಇದ್ದೀರಾ? ವೆಂಕಿನ ಯಾಕೆ ಜೈಲಿಗೆ ಕರ್ಕೊಂಡೋದ್ರು? ಹೋಗಿ ವಿಚಾರಿಸ್ಬೇಕಾಗಿತ್ತು. ವಿಚಾರಿಸ್ದೆ ಅಕ್ಕ. ಭಾವನಾ ಅಕ್ಕ ಅವ್ರು ಮದುವೆ ಆಗ್ಬೇಕಿತ್ತಲ್ಲ, ಶ್ರೀಕಾಂತ್ ಅವರು. ಅವ್ರ ಆಕ್ಸಿಡೆಂಟ್ ಕೇಸಲ್ಲಿ ವೆಂಕಿನ ಜೈಲ್ಗೆ ಹಾಕೋರೆ ಅಕ್ಕ. ಅವ್ರು ಯಾವುದೇ ತಪ್ಪು ಮಾಡಿಲ್ಲ. ವೆಂಕಿನ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಕ್ಕ. ನೀವೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಈ ಥರ ನಮ್ಮ ಯಜಮಾನ್ರು ಮಾಡಿಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬಿಡ್ತಿದ್ರೇನೋ? ಎಲ್ಲ ಹೇಳಾಯ್ತು ಅಕ್ಕ. ಆದರೆ ಅವರು ನೀವೇನೇ ಮಾತಾಡೋದಿದ್ರು ಕೋರ್ಟಿಗೆ ಬಂದು ಮಾತಾಡಿ ಅಂತ ಹೇಳ್ತವ್ರೆ. ನನ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಸರಿ, ನನ್ನಿಂದ ಏನಾಗಬೇಕು ಚೆಲ್ವಿ ಅವರೇ? ಅದೇ ಅಕ್ಕ, ನಿಮ್ಮ ಅಪ್ಪ ಅವ್ರವರಲ್ಲ, ಅವ್ರಿಗೊಂದ್ಸತಿ ಫೋನ್ ಮಾಡಿ ಹೇಳಿ. ನಿಮ್ಮ ಅಪ್ಪ ಅವ್ರ ಮುಂದೆ ನಿಂತರೆ ವೆಂಕಿಗೆ ಅನ್ಯಾಯ ಆಗಕ್ಕಿಲ್ಲಕ್ಕ, ನ್ಯಾಯ ಸಿಗ್ತದೆ. ಇದನ್ನ ನಮ್ಮಪ್ಪನ ನಾನೇ ಫೋನ್ ಮಾಡಿ ಹೇಳಬೇಕು? ಮಾವನಿಗೆ ಹೇಳಿದ್ರೆ ಅವ್ರು ಬಿಡಿಸ್ಕೊಂಬರ್ತಾರೆ, ಅವ್ರ ಮಗ ತಾನೇ. ಅಲ್ಲ ಅಕ್ಕ, ಮೊದಲೇ ಅತ್ತೆ ಮಾವ ಸ್ಯಾನೆ ದುಃಖದಲ್ಲವ್ರೆ. ಈ ವಿಷಯ ಅವ್ರಿಗೆ ಗೊತ್ತಾದರೆ ಇನ್ನೂ ದುಃಖ ಪಡ್ತಾರೆ. ಅದಕ್ಕೆ ನೀವೇ ಸ್ವಲ್ಪ ಸಹಾಯ ಮಾಡಬೇಕು ಅಕ್ಕ. ಅಕ್ಕ, ನಿಮ್ಮ ಕೈ ಮುಗಿತೀನಿ ಅಕ್ಕ. ಈಗ ನೀವೇ ನನಗೆ ಸಹಾಯ ಮಾಡಬೇಕು. ನಿಮ್ಮ ಅಪ್ಪ ಅವ್ರ ಹತ್ರ ಒಂದೇ ಒಂದ್ಕಿತ ಫೋನ್ ಮಾಡಿ ಹೇಳಿ ಅಕ್ಕ, ನಿಮ್ಮ ಕೈ ಮುಗಿತೀನಿ. ಮೋಸ್ಟ್ಲಿ ನಮ್ಮಪ್ಪ ಬ್ಯುಸಿ ಇರ್ಬೇಕನ್ಸತ್ತೆ, ಫೋನ್ ಕನೆಕ್ಟ್ ಆಗ್ತಿಲ್ಲ. ಹೆಂಗಾದ್ರೂ ಸಹಾಯ ಮಾಡಲೇಬೇಕು ಅಕ್ಕ, ಇಲ್ಲಾಂದ್ರೆ ವೆಂಕಿಗೆ ಅನ್ಯಾಯ ಆಗೋಯ್ತದೆ, ಅವ್ರು ಜೈಲಲ್ಲೇ ಇರಬೇಕಾಯ್ತದೆ. ನಿಮ್ಮ ದಮ್ಮಯ್ಯ ಅಂತೀನಿ ಅಕ್ಕ. ನೋಡಿ ಚೆಲ್ವಿ ಅವರೇ, ಇಲ್ಲಿ ಸಿಗ್ನಲ್ ಸಿಗಲ್ಲ ಅನ್ಸುತ್ತೆ, ನಾನು ಹೊರಗಡೆ ಟ್ರೈ ಮಾಡ್ತೀನಿ, ನೀವು ಕೂತ್ಕೊಳ್ಳಿ.